ಎಲ್ರಿಗೂ ನಮಸ್ಕಾರ. ಹಾಯ್ ಫುಡೀಸ್, ವೆಲ್ಕಮ್ ಟು ಅರುಣಾ ಸವಿರುಚಿ. ಇವತ್ತು ಹುರುಳಿಕಾಳಿನ ತಿಳಿಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು, ನಾನಿಲ್ಲಿ ಹುರುಳಿಕಾಳು ತೊಗೊಂಡಿದ್ದೀನಿ ಒಂದು 3 ಟೇಬಲ್ ಸ್ಪೂನಷ್ಟು. ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ. ಹಾಗೆ ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4ರಿಂದ 5. ನೀವು ಖಾರ ಬೇಕು ಅನ್ನೋರು ಬೇಕಿದ್ದರೆ ಇದ್ರ ಜೊತೆ ಗುಂಟೂರು ಮಿಕ್ಸ್ ಮಾಡ್ಕೋಬೋದು. ಹಾಗೆ 2 ಟೊಮೆಟೊ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹುರುಳಿಕಾಳನ್ನ ನಾವು ಹುರ್ಕೊಳ್ಳೋಣ. ನಾನಿಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹುರುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಹುರುಳಿಕಾಳು ಫುಲ್ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಕಾಳು ಉರಿತಾ ಇದ್ದರೆ ಎಷ್ಟು ಘಮ ಬರುತ್ತೆ ಗೊತ್ತಾ, ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಈಗ ಅರ್ಧ ಫ್ರೈ ಆಗಿದೆ. ಇದು ಅರ್ಧ ಫ್ರೈ ಆದಮೇಲೆ ನಾವು ಕಾಳುಮೆಣಸು ಜೀರಿಗೆ ಎಲ್ಲ ಸೇರಿಸ್ಕೋಬೇಕು. ಕಾಳುಮೆಣಸು ಮತ್ತು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹುರುಳಿಕಾಳೆಲ್ಲ ಚೆನ್ನಾಗಿ ಕೆಂಪಗೆ ಹುರಿದಿದೆ. ಈಗ ಅದು ಬಿಸಿ ಇದ್ದಾಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎರಡೂ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದು ತಣ್ಣಗಾಗೋದಕ್ಕೆ ನಾನು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನೀಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫೈನ್ ಪೌಡ್ರ್ ಥರ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಟೊಮೆಟೊ ಮತ್ತು ಹುಣಸೆ ಹುಳಿ ಸೇರಿಸ್ತಾ ಇದ್ದೀನಿ. ಹುಳಿನ ನೆನೆಸಿಟ್ಕೊಂಡಿದ್ದೆ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನೀರೇನು ಈಗ ಬೇಡ ಸದ್ಯಕ್ಕೆ, ನಾವು ನೋಡಿಕೊಂಡು ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನಾನು. ಈಗ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಇದಕ್ಕೀಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ, ಸಾಸಿವೆ ಸಿಡಿತಿದ್ದಂಗೆ ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಇದಕ್ಕೆ ಒಂದೆರಡು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೋಬೋದು, ನಾನು ಸ್ಕಿಪ್ ಮಾಡಿದ್ದೀನಿ. ಈಗ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಜಾರ್ ತೊಳೆದಿದ್ದ ನೀರು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತೆಳು ದಪ್ಪ ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನಾನೀಗ ರುಚಿಗೆ ತಕ್ಕಷ್ಟು ಹರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನೂ ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಥಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಅನ್ನಕ್ಕೆ ಮಾಡಿದ್ರಿಂದ ಹೈ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದು ಕುದಿಯೋವಾಗ ಹುರುಳಿಕಾಳದು ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನಿಮಗೆ ಕುಡಿಯೋಕ್ಕೆ ಬೇಕು ಅಂದರೆ ಇನ್ನೊಂಚೂರು ನೀರಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಲಿ ಕುಡಿಯೋದಕ್ಕೆ. ರಸಮ್ ಥರ ಬಿಸಿ ಬಿಸಿಯಾಗಿ ಹುರುಳಿಕಾಳು ತಿಳಿಸಾರು ಮಾಡಿಕೊಂಡು ಬಿಸಿ ಬಿಸಿ ಅನ್ನೋ ಜೊತೆ ತಿಂತಾಯಿದ್ರೆ ಸುಮ್ಮನೆ 2 ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ, ಅಷ್ಟು ಚೆನ್ನಾಗಿದೆ. ಎಲ್ಲರೂ ಒಂದು ಸರಿ ಟ್ರೈ ಮಾಡಿ. ಈಗ ಈ ಮಳೆ ಶೀತಕ್ಕೆ ನಮಗೆಲ್ಲ ಇದು ಚಳಿಗೆಲ್ಲ ತುಂಬ ಒಳ್ಳೆಯದು. ಏಕೆಂದರೆ ಎಲ್ಲ ಪ್ರತಿಯೊಂದು ಹಾಕಿರೋ ಐಟಮ್ ಎಲ್ಲ ಇಲ್ಲಿ ಉಷ್ಣಾಂಶ ಹೆಚ್ಚಿಸೋ ಅಂಥದ್ದು. ಜೀರಿಗೆ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಹಾಗೆ ಹುರುಳಿಕಾಳು ಮೇಯ್ನು, ಅದು ತುಂಬ ಹೀಟು. ಸೊ ಈಗ ನಮ್ಮ ಬಾಡಿನೂ ಕೂಡ ಸ್ವಲ್ಪ ಈ ಚಳಿಲಿ
ಹೀಟಾಗಿ ಇರುತ್ತೆ. ಈ ಥರ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.